ನಮ್ಮ ಫಾರ್ಮ್ ಹೆಸರು ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್. ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್. ರೂಟ್ ಟು ಫ್ರೂಟ್ಸ್ ಅಂದ್ರೆ ತಾಪ್ದಿರ ವ್ಯವಸಾಯಸ್ಥರು. ರೂಟ್ ಇಂದ ಫ್ರೂಟ್. ನಾವು ಈಗ ಅದರ ಮಕ್ಕಳು ಅಂತ ಹೇಳ್ಬಿಟ್ಟು ರೂಟ್ ಟು ಫ್ರೂಟ್ ಅಂತ ಹಾಕಿದ್ವಿ. ಏನಿದ್ರೇನು ನಾವೇನು ಡೈರೆಕ್ಟ್ ಆಗಿ ನಾವು ವ್ಯವಸಾಯಕ್ಕೆ ಬಂದಿರೋರಲ್ಲ. ಮೊನ್ನೆ ಬಂದಿದ್ರ? ಅಲ್ಲಿ ಬಂದಿದ್ದಲ್ಲ ಮೊನ್ನೆ ಅಲ್ಲಿ 3 ದಿನ ನೀವು ಇದ್ದೀರಾ ನಮ್ ಜೊತೆಲೆ. ಹೌದೌದು. ಇದರಲ್ಲಿ ಅವರು ನಿಮ್ಗೊಂದು ಟ್ಯಾಂಕ್ ಮಾಡಿ ಇದ್ರ ಬಗ್ಗೆನೆ 1.5 ಇಂದ 2 hours ಹೇಳಿದ್ದಾರೆ. ಹೌದೌದೌದು. ನಾನು ಯಾರ ಹತ್ರ ತಿಳ್ಕೊಳ್ಳಿಲ್ಲ ಏನಿಲ್ಲ, ನನ್ನ ಒಂದು ಐಡಿಯಾದಲ್ಲಿ ಮಾಡಿಬಿಟ್ಟಿದ್ದೀನಿ. 3 ಡ್ರಮ್ ನಲ್ಲಿ ಒಂದು ಗೋಕೃಪಾಮೃತ ಮಾಡ್ತೀನಿ, ಒಂದು ವೇಸ್ಟ್ ಡಿಕಂಪೋಸರ್, ಒಂದು ಜೀವಾಮೃತ. 3 ಒಟ್ಟಿಗೆ ಬಿಡ್ತೀರಾ? ಇಲ್ಲ, ಒಟ್ಟಿಗೆ ಬಿಡಲ್ಲಮ್ಮ. ಒಂದು ವೇಸ್ಟ್ ಡಿಕಂಪೋಸರ್, ಒಂದು ಗೋಕೃಪಾಮೃತ, ಒಂದು ಜೀವಾಮೃತ. 3 ಒಟ್ಟಿಗೆ ಬಿಡ್ತೀರಾ? ಒಟ್ಟಿಗೆ ಬಿಡಲ್ಲ ಸರ್. ವೇಸ್ಟ್ ಡಿಕಂಪೋಸರ್ 2 ಪ್ಲಾಟ್ ಬಿಡ್ತೀನಿ. ಈಗ ಇದನ್ನ ಈ ರೀತಿ ಮಾಡಿದಿರಲ್ಲ ಸರ್, ಏನ್ ಪೈಪ್ ಲೈನ್ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರಿ? ಈಗ ಎಲ್ಲಾನು ಪ್ರತಿಯೊಂದೂನು ಈಗ ಕೆಳಗಡೆಯಿಂದ ಒಂದು 8-9 ಇಂಚಿ ಮೇಲ್ಗಡೆ ಒಂದು ಲೈನ್ ಹಾಕಿದೀನಿ. ಅದರಿಂದ ಬರೋದು ಮಾತ್ರ ಕೆಳಗಡೆ ಹೋಗ್ತದೆ. ಫಿಲ್ಟರಿಂಗ್ ಮಾಡ್ತೀರಾ ಸರ್ ತಾವು? ಇಲ್ಲಿ ನೋಡಿ, ಸೊಳ್ಳೆ ಬರದ ಹಾಕಿದೀನಿ. ಮೊದಲು 5 ನಿಂದ 10 mm ತನಕ ಇರೋ ಚಿಪ್ಸ್ ಹಾಕಿದೀನಿ. ಅದ್ರ ಮೇಲ್ಗಡೆ ಮತ್ತೆ ಇದು ಹಾಕಿದೀನಿ. ಈ ತರ ಸೊಳ್ಳೆ ಪರ್ದ 3 ತರ ಯೂಸ್ ಮಾಡಿದೀನಿ. 3 ತರ ಒಂದೊಂದು ಸೈಜ್ ಒಂದೊಂದು ಯೂಸ್ ಮಾಡಿದಿರಿ ಸೊಳ್ಳೆ ಪರ್ದನ. ಹೌದು. ಇದು ಮಾಡ್ಬಿಟ್ಟು ಇಲ್ಲಿ ಬಿಡ್ತೀನಿ. ಇಲ್ಲಿಂದ ಫಿಲ್ಟರ್ ಆಗಿ ಆ ಡ್ರಮ್ ಹೋಗ್ತದೆ. ತಿರ್ಗಾ ಇಲ್ಲಿಂದ ಫಿಲ್ಟರ್ ಆಗಿ ಎಲ್ಲಿಗೆ ಹೋಗುತ್ತೆ? ಇನ್ನೊಂದು ಡ್ರಮ್ ಇಲ್ಲಿ ಪೈಪ್ ಲೈನ್ ಇಂದ ಹಿಂಗ್ ಹೋಗುತ್ತೆ. ಈ ಪೈಪ್ ಲೈನ್ ಇಂದ ಹೋಗ್ತದೆ. ಇಲ್ಲಿಗೆ ಅಲ್ಲ ಆ ಡ್ರಮ್ ಹೋಗ್ತದೆ. ಇಲ್ಲೊಂದು ಡ್ರಮ್ ಇದೆ, ಈ ಡ್ರಮ್ ಹೋಗ್ತದೆ. ಎಲ್ಲ ಗ್ರಾಡಿಯೇಟ್ ಅಲ್ಲೇ ಹೋಗಂಗ್ ಮಾಡಿದ್ವಿ. ಗ್ರಾವಿಟಿ ಈ ಡ್ರಮ್ ಬರುತ್ತೆ, ಅಲ್ಲಿಂದ ಆ ಡ್ರಮ್ ಬರ್ತದೆ. ಆ ಡ್ರಮ್ ಅಲ್ಲಿ ಒಂದು ಸೊಳ್ಳೆ ಪರ್ದ ಹಾಕಿದೀನಿ. ತಪ್ಪಿ ಏನಾರ ಇದ್ದಿದ್ರೆ ಅಲ್ಲಿ ಬಂದು ನಿಂತ್ಕೊಳ್ಳಿ ಅಂತ. ಇಲ್ಲಿಂದ ಇನ್ನೊಂದು ಡ್ರಮ್, ಇಲ್ಲಿಂದ ನೀವು ಪೈಪ್ ಲೈನ್ ಮೂಲಕ ಗಿಡಗಳಿಗೆ ಇಲ್ಲ ಡೈರೆಕ್ಟ್ ಕೊಡ್ತೀರಾ? ಇಲ್ಲಿಂದ ಇನ್ನೊಂದು ಡ್ರಮ್ ಕೆಳಗಡೆ ಇಟ್ಟಿದ್ದೀನಿ. ಕೆಳಗಡೆ ಬೋರ್ ಹತ್ರ ಇಟ್ಟಿದ್ದೀನಿ. ಅಲ್ಲಿ ವೆಂಚೂರ್ ಮುಖಾಂತರ ಕಳಿಸ್ತಾ ಇದ್ದೀನಿ. ವೆಂಚೂರಿ ಮುಖಾಂತರ ಅಂದ್ರೆ 100% ಫಿಲ್ಟರ್ ಆಗ್ಬಿಡುತ್ತೆ. ಇಲ್ಲಿಂದ ಅಲ್ಲಿಗೆ ಹೋಗೋ ಸರಿಗೆ ಇಲ್ಲೇ 3 ಸತಿ ಆಗ್ತದೆ. ಇಲ್ಲೇ 3 ಸರಿ ಆಗುತ್ತೆ. ಅಲ್ಲೊಂದು 5 ಸತಿ ಫಿಲ್ಟರ್ ಆಯ್ತು. 5 ಸರಿ ಫಿಲ್ಟರ್ ಆಯ್ತು. ಅವಾಗ ಆಟೋಮೆಟಿಕ್ ಆಗಿ ವೆಂಚೂರಿಯಲ್ಲಿ ಕೊಟ್ಬಿಡ್ಬೋದು. ನೋಡಿ, ಇದು ಫಿಲ್ಟರ್ ಮಾಡ್ಬೇಕಾದ್ರೆ ಇದನ್ನು ಹಾಕ್ತೀನಿ ಮೇಲ್ಗಡೆ. ಮೊನ್ನೆ ಕಳಿಸಿದ್ನಿ ಅಲ್ವಾ, ಇದೆಲ್ಲ ಅಷ್ಟೊತ್ತಿಗೆ ಒಣಗಿರ್ತದೆ. ಇದನ್ನ ಮತ್ತೆ ಎಳೆದು ಬಿಟ್ಟು ಹಿಂಗೆ ಇವೆಲ್ಲ ನೀರಲ್ಲಿ ತೊಳೆದು ಬಿಡ್ತೀವಿ, ಮತ್ತೆ ಹಾಕ್ತಿವಿ. ಈ ಏನಾರ ಸಗಣಿ ಬಂದಿರೋದು ಮೇಲ್ಗಡೆನೆ ಇರ್ತದೆ. ಅದ್ರ ಕೆಳಗಡೆ ಅಷ್ಟೊಂದು ಹೋಗಲ್ಲ. ಅವಾಗ ಹೋಗಲ್ಲ. ಇದು 4 ಲೇಯರ್ ಹಾಕ್ತೀನಿ. ಈ ಜೀವಾಮೃತ ಯಾವ ರೀತಿ ಮಾಡ್ತೀರಾ ಸರ್? ಇಲ್ಲಿ ಜೀವಾಮೃತದಲ್ಲಿ ಬೆಲ್ಲ 2 ಕಿಲೋ ಹಾಕ್ತೀನಿ ನಾನು. ಅಂದ್ರೆ ನಾನೇ ತಯಾರು ಮಾಡ್ಕೊಂಡಿರೋ ಬೆಲ್ಲ, ನಾನು ಕೊಂಡ್ಕೊಂಬರಲ್ಲ. ನೀವೇ ಮಾಡ್ಕೊತೀವಿ? ನಾವೇ ಮಾಡಿಸ್ಕೊಂತೀನಿ. ಅಂದ್ರೆ ಕಬ್ಬು ನಾವೇ ಓನಾಗಿ ಬೆಳ್ಕೊಂಡು ಬೆಲ್ಲ ಮಾಡಿಸ್ತೀವಿ. ಈಗ 500 ಲೀಟರ್ ಡ್ರಮ್ ತಾನೆ ಅದು? ಇದು 500 ಲೀಟರ್ ಡ್ರಮ್ ಸರ್. 500 ಲೀಟರ್ ಕೆಳಗಡೆ 50 ರಿಂದ 60 ಲೀಟರ್ ಉಳ್ಕೊಂಡ್ಬಿಡ್ತದೆ. ಅಲ್ಲ, 500 ಲೀಟರ್ಗೆ ನೀವು 2 kg ಬೆಲ್ಲನೇ? ಇಲ್ಲ, ನಾನು 500 ಲೀಟರ್ಗೆ ನಾನು 4 ಕಿಲೋ ಬೆಲ್ಲ ಹಾಕ್ತೀನಿ. 500 ಲೀಟರ್ಗೆ. ಇದಕ್ಕಾದ್ರೆ 2 ಕಿಲೋ ಹಾಕ್ತೀನಿ. 2 ಕಿಲೋ ಹಾಕ್ತೀರಾ? ಇದು 220 ಲೀಟರ್, ಇದು 500 ಲೀಟರ್. ಈ 500 ಲೀಟರ್ಗೆ ಕೆಳಗಡೆ ನಾವ್ ಏನ್ ಮಾಡ್ತೀವಿ, ಅದಕ್ಕೂ ಅಷ್ಟೇ 4 kg ಬೆಲ್ಲ ಹಾಕ್ತಿವಿ. ವೇಸ್ಟ್ ಡಿಕಂಪೋಸರ್ಗೆ ಅಷ್ಟೇ. ವೇಸ್ಟ್ ಡಿಕಂಪೋಸರ್ಗೆ ಅದು ಎಲ್ಲಿ ತರಿಸ್ತೀರಾ ನೀವು ಇದನ್ನ? ಸರ್, ಮೊದಲೆಲ್ಲ ಕಿಶನ್ ಚಂದ್ ಹತ್ರ ಅಲ್ಲಿಂದ ತರಿಸ್ತಾ ಇದ್ವಿ. ಕಿಶನ್ ಚಂದ್, ಗಜಿಯಾಬಾದ್. ಅಲ್ಲಿಂದಾನೆ ತರಿಸ್ತಾ ಇದ್ವಿ. ಈಗ ಏನಾಗ್ಬಿಟ್ಟಿದೆ, ಅವರು ಇದರಲ್ಲಿ 36 ತರ ಮಾಡೋ ಶುರು ಮಾಡಿದ್ದಾರೆ. ಈಗ ನಮ್ಮಲ್ಲಿ ಮಾಡ್ಕೊಂಡಿರೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಾದ ತಕ್ಷಣ ನಿಲ್ಸ್ಬಿಡ್ತೀನಿ, ನಾನು ಜೀವಾಮೃತನೇ ಮಾಡ್ತೀನಿ. ನನ್ನೊಂದು ಕ್ವಶನ್ ಇದೆ. ಹೇಳಿ. 3ರಲ್ಲಿ ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೆ ಫಾರ್ಮಿಗೆ? ಆ ತರ ಇರಲ್ಲಮ್ಮ. ಈ ವೇಸ್ಟ್ ಡಿಕಂಪೋಸರ್ ಯಾಕೆ ಮಾಡ್ತೀನಿ ಅಂದ್ರೆ, ನಾನು ಗಿಡಗಳ ಸುತ್ತು ವೇಸ್ಟ್ ಹಾಕ್ತೀನಲ್ವಾ, ಒಂದ್ ಸ್ವಲ್ಪ ಜಲ್ದಿ ಕನ್ವರ್ಟ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಹಾಕ್ತೀನಿ. ಅಂದ್ರೆ ಜೀವಾಮೃತದಲ್ಲಿ ಆಗೋದೇ, ಗೋಕೃಪಾಮೃತದಲ್ಲಿ ಆಗೋದೇ. ಆದ್ರೆ ಈ ವೇಸ್ಟ್ ಡಿಕಂಪೋಸರ್ ಅನ್ನೋದು ಮೊದಲು ಸ್ಟಾರ್ಟಿಂಗ್ ಇಂದ ನಾವು ಮಾಡೋ ಶುರು ಮಾಡಿರೋದ್ರಿಂದ ಸರಿ, ಏಕ್ದಮ್ ನಾವ್ ಯಾವ್ದು ಬಂದ್ ಮಾಡೋದು ಬೇಡ. ಅದಕ್ಕೆ ನಾವು ಬಂಡವಾಳ ಇಲ್ಲ, ಬೆಲ್ಲ ಒಂದ್ ಬಿಟ್ರೆ ಬೇರೆ ಬಂಡವಾಳ ಇಲ್ಲ. ಇದಕ್ಕಾದ್ರೆ ಒಂದ್ ಸ್ವಲ್ಪ ಶ್ರಮನೂ ಇದೆ. ಸಗಣಿ ಹಾಕ್ಬೇಕು, ಗಂಜಲ ಹಾಕ್ಬೇಕು, ಹಿಟ್ಟು ಹಾಕ್ಬೇಕು. ಹಿಟ್ಟು ಹಾಕ್ತೀರಾ ಇದಕ್ಕೆ? ನಾನ್ ಕಡಲೆ ಹಿಟ್ಟು ಹಾಕಲ್ಲ ಸರ್, ಬರೀ ಬೆಲ್ಲ. ಯಾಕೆ ಹಾಕಲ್ಲ ಅಂದ್ರೆ, ನಾನು ಬೆಳ್ಕೊಂಡಿರೋ ಬೀಜಗಳು, ಗುಳ್ಳಿ ಆಗ್ಲಿ
ಅಲಸಂದೆ ಆಗ್ಲಿ ಹೆಸರೇ ಕಾಳು ಆಗ್ಲಿ ನಾನು ಬೆಳೆಸ್ತೀನಿ. ಅದರಲ್ಲಿರೋ ತನಕ ನಮ್ಮದಲ್ಲಿರೋ ತನಕ ಮಾತ್ರನೇ ಹಾಕ್ತೀನಿ. ನಮ್ಮಲ್ಲಿಲ್ಲ ಅಂದ್ರೆ ನಾನು ಅಂಗಡಿಯಲ್ಲಿ ತಂದು ಹಾಕಲ್ಲ. ಬರೀ ಗಂಜಲ, ಸಗಿಣಿ, ಬೆಲ್ಲ. ಈಗ ನೀವು ಜೊತೆಗೆ ಒಂದು ಇಡೀ ಮಣ್ಣು ಹಾಕ್ತಿವಿ. ನಮ್ ಜಮೀನ್ ಮಣ್ಣು ಹಾಕೋದು ಬೇಕಾಗಿಲ್ಲ ಈಗ. ಕಾರಣ ಏನಂದ್ರೆ ಇವಾಗ ಅಲ್ಲೇ ತಾನೇ ಬೆಳೋದು. ಸರ್ ಈಗ ಮೂರನ್ನು ಯಾತಕ್ಕೆ ಕೊಡ್ತೀರಿ ಸರ್? ಈಗ ಪಾಳೇಕರ್ ಅವರು ಅವತ್ತು ಹೇಳಿಲ್ಲ ಸರ್, ಹೇಳಿದಾರೆ ಜೀವಾಮೃತ ಒಂದೇ ಸಾಕು ಅಂತಾರಲ್ವಾ? ಇಲ್ಲ, ಅವರು ಒಂದೇ ಸಾಕು ಅಂತ ಹೇಳ್ತಾರೆ. ನಾವೇನ್ ಹಾಕ್ತಿವಿ ಅಂದ್ರೆ ಅದ್ರಲ್ಲಿ ಇನ್ನೊಂದೇನೋ ಬರ್ತದೆ, ಗಿಡ ಸ್ವಲ್ಪ ವೃದ್ಧಿಯಾಗಿ ಬರ್ಲಿ ಅಂತ ನಾವು ಮಾಡ್ತೀವಿ. ನಾನು ಅದೇ ಹೇಳಿದ್ದು, ಈಗ ವೇಸ್ಟ್ ಡಿಕಂಪೋಸರ್ ಈಗ ಬಂದ್ ಮಾಡ್ಬಿಡ್ತೀವಿ. ಯಾಕೆ ಬಂದ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಅದು ಕಂಟಿನ್ಯೂ ಪ್ರಾಸೆಸ್ ಎಲ್ಲಿ ತನಕ ಆಗ್ತದೆ ಅಲ್ಲಿ ತನಕ ಮಾತ್ರ ಮಾಡ್ತೀನಿ. ಈ ನೆಕ್ಸ್ಟ್ ಅದು ಕೊಳೆಯುವಾಗ ಸಮಯ ಬರ್ತದೆ ಯಾವ್ದಾರ ಒಂದು ಟೈಮಲ್ಲಿ, ಅವಾಗಿಂದ ಬಂದ್ ಮಾಡ್ಬಿಡ್ತೀನಿ. ಮತ್ತೆ ಜೀವಾಮೃತ ನನಗೇನ್ ಬೇಕಾದಷ್ಟಿದೆ. ಗಂಜಲ ನೋಡಿ ಎಷ್ಟಿದೆ, ಗಂಜಲ ಕೊಟ್ಟಿಗೆ ತೊಳೆದಿರೋ ನೀರೆಲ್ಲ ಇಲ್ಲಿ ಬರ್ತದೆ. ಇದು ಗಂಜಲ ಕೊಟ್ಟಿಗೆ ತೊಳೆದಿರೋ ನೀರು. ಎರಡು ಟ್ಯಾಂಕು ಅಲ್ಲೇ ಪೈಪ್ ಹಾಕ್ಬಿಟ್ಟಿದ್ದೀನಿ ಅಲ್ಲಿಂದ ಇಲ್ಲಿಗೆ. ಒಂದು ಕೊಟ್ಟಿಗೆ ತೊಳೆದಿರೋ ನೀರು ಇಲ್ಲ, ಎರಡೂನು ಮಿಕ್ಸ್ ಗಂಜಲ. ಇಲ್ಲಿ ನಾನು ಇದಕ್ಕೆ ನೀರ್ ಹಾಕಲ್ಲ ಇನ್ನು ಜೀವಾಮೃತಕ್ಕೆ, ಬರೀ ಇದನ್ನೇ ಹಾಕ್ಬಿಡ್ತೀನಿ ಅಷ್ಟೇ. ಗಂಜಲ ಬರೀ ಗಂಜಲ ಅಲ್ಲ, ಇದಕ್ಕೆ ನನಗೆ 5 ಇದಾವೆ ಕರುಗಳು ಹಸುಗಳು ಸೇರಿ. ಆ 5ರಿಂದ ಬರೋದು ದಿನ ಒಂದು 30 ಲೀಟರ್ ಬರ್ತದೆ. ಆ 30 ಲೀಟರ್ಗೆ ನಾವು 200 ಲೀಟರ್ 250 ಲೀಟರ್ ನಾನು ತೊಳಿತೀನಿ. ಬೆಳಗ್ಗೆ ಸಾಯಂಕಾಲ 2 ಹೊತ್ತಿನಲ್ಲಿ 200-250 ಲೀಟರ್ ತೊಳಿತೀವಿ. ವಾರದಲ್ಲಂತೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ 1,500-2,000 ಲೀಟರ್ ಖರ್ಚು ಮಾಡ್ತೀವಿ. ಇದನ್ನ ಇಲ್ಲಿಂದ ಮತ್ತೆ ತೆಗೆದು ಈ ಡ್ರಮ್ಗಳು ತುಂಬ್ಕೊಂತೀವಿ. ಆ ವೇಸ್ಟ್ ಡಿಕಂಪೋಸರ್ ಅದಕ್ಕೆ ಮಾತ್ರ ನೀರೇ. ಗೋಕೃಪಾಮೃತಕ್ಕೂ ನೀರೇ. ಗೋಕೃಪಾಮೃತದಲ್ಲಿ ಏನಂದ್ರೆ ಮಜ್ಜಿಗೆ ಬೆಲ್ಲ ಹಾಕ್ತಿವಿ. ಕಲ್ಚರ್ ಎಲ್ಲಿಂದ ತಂದ್ರಿ ಸರ್? ನಾನು ಕಲ್ಚರ್ ಶಂಕರಪ್ಪ ಅವರಿಂದ ತಂದೆ, ಗುಬ್ಬಿ ಹತ್ರ ಅಮ್ಮನಗಟ್ಟೆ. ನಾನು ಮಾತಾಡಿದ್ಮೇಲೆ ಅವರು ಮಾತಾಡಿದ್ರಲ್ಲ ಸ್ಟೇಜ್ ಮೇಲೆ, ಅವ್ರ ಹತ್ರ ತಂದಿದ್ದೀನಿ. ಅವರು ಕೆನ್ನೇರಿ ಮಠದಿಂದ ತಂದವ್ರೆ. ಕನ್ನೇರಿ ಮಠದಿಂದ ಆತರ ಲಿಂಕ್ ಆದ್ರೆ ಈಗ ಅವರು ನಮ್ಗೆ ಪರಿಚಯ, ಶಂಕರಪ್ಪ ಅವರು. ಅದರಿಂದ ನಾನು ಅವ್ರ ಹತ್ರ ತಂದಿದ್ದೀನಿ. ಎಷ್ಟು ದಿನಕ್ಕೊಂದ್ಸರಿ ನೀವು ಜೀವಾಮೃತ ಕೊಡ್ತೀರಿ ಸರ್? ನಾನು ವಾರಕ್ಕೊಂದ್ಸತಿ ಕೊಡ್ತೀನಿ. ವಾರಕ್ಕೊಂದ್ಸರಿ ಪ್ರತಿ ಗಿಡಗಳಿಗೂ ಕೊಡ್ತೀರಾ ಸರ್? ಗಿಡಕ್ಕೆ ಮೊದಲು ಹಾಕ್ತಾ ಇದ್ವಿ. ಈಗ ಸಿಸ್ಟಮ್ ಮಾಡಿದ್ಮೇಲೆ ಡ್ರಿಪ್ ಅಲ್ಲಿ ಇಲ್ಲ ವೆಂಚರ್ ಸ್ಪ್ರಿಂಕ್ಲರ್ ಅಲ್ಲೂ ಬಿಡ್ತೀನಿ. ಸ್ಪ್ರಿಂಕ್ಲರ್ ಅಲ್ಲೂ ಸ್ಪ್ರಿಂಕ್ಲರ್ ಅಲ್ಲಿ ಬಿಟ್ರೆ ನನ್ಗೆ ಏನಂದ್ರೆ ಲಾಭ, ಗಿಡನೂ ನಿಲ್ತದೆ, ನಿಂದು ಕೆಳಗಡೆ ಹೋಗ್ತದೆ. ಕೆಳಗಡೆ ಸುತ್ತ ಭೂಮಿ ಎಲ್ಲ ಕಂಪ್ಲೀಟ್ ಭೂಮಿ ಎಲ್ಲ ನೀರು ಕೊಡುತ್ತೆ. ಆ ಉದ್ದೇಶದಿಂದ ನಾನು ಇದು ಮಾಡಿಬಿಟ್ಟಿದ್ದೀನಿ. ಮೊದಲು 5 ಜನ ಇದಕ್ಕಾಗಿ ಇಟ್ಕೊಂಡಿದ್ದೆ 1 ವರ್ಷ. ಆಮೇಲೆ 2 ಮಾಡಿದ್ದೀನಿ. ಈಗ ಯಾರು ಬೇಡ, ಮೇಲ್ಗಡೆ ಕೆಲಸಗಳೆಲ್ಲ ನಾವು ಮಾಡ್ಕೊಂತೀವಿ. ಈ ಕ್ಲೀನ್ ಮಾಡ್ಬೇಕಂದಾಗ ಊರಲ್ಲಿ ಯಾರಿಗಾರು ಹೇಳಿದ್ರೆ ಬರ್ತಾರೆ, ಪಾಪ ಮಾಡ್ತಾರೆ. ಒಂದ್ 4 ಜನ, ಎಕರೆಗೆ 10 ಜನ ಆದ್ರೆ ಆಗ ಹೋಗ್ತದೆ. ಹಂಗೆ ನಮ್ಗೆ ಹಾರ್ವೆಸ್ಟಿಂಗ್ ಟೈಮಲ್ಲಿ ಆಳ್ಬೇಕಾಗ್ತಾರೆ, ಆವಾಗ ಕರ್ಕೊಳೋದು ಮಾಡಿಸ್ಕೊಳೋದು. ನಿಮ್ಮ ಸಿಸ್ಟಮ್ ಇದಕ್ಕೆ ಸ್ಪ್ರಿಂಕ್ಲರ್ ಬೆಟರ್ ಅಂತೀರಾ ಅಥವಾ ಡ್ರಿಪ್ ಬೆಟರ್ ಅಂತೀರಾ ಸರ್? ಆ ತರ ಇಲ್ಲ. ನಾವು ಮರ ಆಗವಾದ್ರೆ ಎಲ್ಲಾನು ಒಂಥರ. ನನಗೆ ಕಾಫಿ ಏಲಕ್ಕಿ ಇರೋದ್ರಿಂದ ನಾನು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಬೇಕೇ ಬೇಕು ನಮ್ಗೆ. ಅಂದ್ರೆ ಅದಕ್ಕೆ ನಾವು ನೀರು ಹಾಕಿದ್ರೆ ಸ್ಪ್ರಿಂಕ್ಲರ್ ಯೂಸ್ ಮಾಡಲೇಬೇಕು ಅಂತೀರಾ? ಮಾಡಲೇಬೇಕು ಅಂತ ಇಲ್ಲ. ಮಳೆಗಾಲದಲ್ಲಿ ಅದು ಬೆಳೆ ಬರೋದು. ಇಲ್ಲಿ ವಾತಾವರಣಕ್ಕೆ ಅಲ್ಲಿ ವಾತಾವರಣಕ್ಕೆ ಡಿಫ್ರೆನ್ಸ್ ಇರ್ತದೆ. ಅಲ್ಲಿ ವಾತಾವರಣ ನಾವು ಇಲ್ಲಿ ಸೃಷ್ಟಿ ಮಾಡ್ಬೇಕಲ್ವಾ? ಅಲ್ಲಿ ಮಾರ್ಚ್ ಇಂದಾನೆ ನಿಮ್ಗೆ ಮಳೆ ಶುರುವಾಗ್ತದೆ. ಇಲ್ಲಿ ಕೊಡಗು ಕಾಫಿ ಬೆಳೆಯೋ ಜಾಗಗಳಲ್ಲಿ. ಇಲ್ಲಿ ನಮ್ಗೆ ಆ ಟೈಮಲ್ಲಿ ಮಳೆ ಇರಲ್ಲ. ನಮ್ಗೆ ಇನ್ನೊಂದ್ ಏನಾಗ್ತದೆ, ನಾವು ನೀರ್ ಕಟ್ಟೋದ್ರಿಂದ ಯಾವಾಗ್ಲೂ ಕಾಫಿ ಇರ್ತದೆ. 2 ವರ್ಷದಲ್ಲಿ 3 ಬೆಳೆ ಬರ್ತವೆ. ಕಂಟಿನ್ಯೂಟಿ ಇರ್ತದೆ. ಈಗ ಬಂದಿರೋ ಎಲೆಗಳು ಮುಂದಕ್ಕೆ ಬೆಳೆದಿರೋವೆಲ್ಲ ಈ ಕಾಯಿ ಕೊಯ್ಯೋ ಸರಿ ಅದ್ರಲ್ಲಿ ಹೂವು ಬಂದಿರ್ತದೆ. ಮತ್ತೆ ಅದಕ್ಕೆಲ್ಲ ಕಾಯಿ ಕಚ್ಕೊಂತ ಇರ್ತವೆ. ಆಕ್ಚುಲಿ ನಾವು ಅವ್ರೇನ್ ಮಾಡ್ತಾರೆ ಅಂದ್ರೆ 1-2 ತಿಂಗಳು ರೆಸ್ಟ್ ಕೊಟ್ಬಿಡ್ತಾರೆ ಗಿಡಕ್ಕೆ. ಈ ನಾವು ಒಂದು ಗಿಡಕ್ಕಾಗಿ ನೋಡಕ್ ಆಗಲ್ವಲ್ಲ. ಮಿಶ್ರ ವ್ಯವಸಾಯದಲ್ಲಿ ಲಾಭ ಅದೇ. ಯಾವಾಗ್ಲೂ ಮನುಷ್ಯನ ಕೆಲಸ ಇರ್ತದೆ, ಯಾವಾಗ್ಲೂ ನಮ್ಗೆ ದುಡ್ಡು ಬರ್ತಾ ಇರ್ತದೆ. ಅದು ಜಾಯಿಕಾಯಿ ಸರ್? ಅದು ಯಾವುದು? ಜಾಯಿಕಾಯಿ ಗಿಡ. ಜಾಯಿಕಾಯಿ ಇದು ಜಾಯಿಕಾಯಿ ಗಿಡ. ಕಾಯಿ ಇದಾವ ನೋಡಿ ಮೇಲ್ಗಡೆ. ಜಾಯಿಕಾಯಿ ಗಿಡ ಕಾಯಿ ಕಾಯಿ ಬಿಟ್ಟಿದೆಯಲ್ವ ಸರ್? ಓ, ಜಾಯಿಕಾಯಿ ಗಿಡ ಕಾಯಿ ಬಿಟ್ಟಿವೆ ಸರ್? ಕಾಯಿ ಬಿಟ್ಟಿದೆ.
ಅವರು ನನ್ಗೆ 5 ವರ್ಷದ ಮೇಲೆ ಬೀಳ್ತತಿ ಅಂತ ಹೇಳಿದ್ರು. ಎಲ್ಲಿ ತಂದಿದ್ನವ್ರು? ಗಿರೀಶ್ ಅಂತ, ಸಹ್ಯಾದ್ರಿ ನರ್ಸರಿ, ಚೆನ್ನಾಗಿ ಬಿಟ್ಟಿದೆ, ಸಾಗರದಲ್ಲಿ ತಂದಿದ್ದೀನಿ. ಅವ್ರು ನನ್ಗೆ ಹೇಳಿದಾರೆ ಜಾಯಿಕಾಯಿ ಬಿಟ್ಟಿದೆ. ಹಾ, ಜಾಯಿಕಾಯಿ ಬಿಟ್ಟಿದೆ. ಎಷ್ಟು ವರ್ಷದ ಮರ ಸರ್ ಇದು? ಇದು ಕರೆಕ್ಟ್ ಆಗಿ 3.5 ವರ್ಷದ ಮರ. 3 ವರ್ಷದ ಮರ. ಹ್ಮ್. ಏನು ಇದು ಗ್ರಾಫ್ಟೆಡ್ ಸರ್ ಇದು? ಇಲ್ಲ ಸರ್, ನಾನು ಯಾವ್ದು ಗ್ರಾಫ್ಟೆಡ್ ಆಗಿಲ್ಲ, ಎಲ್ಲ ಬೀಜಿದ್ವೆ. ಕಾಫಿನೂ ಬೀಜಿದ್ದೆ, ಜಾಯಿಕಾಯಿ ಬೀಜಿದ್ದೆ, ಇದು ಬೀಜಿದ್ದೆ, ಯಾವ್ದು ಯಾಲಕ್ಕಿನೂ ಬೀಜಿದ್ದೆ. ಇವು ಮಾತ್ರ ಕಡ್ಡಿ, ಯಾವ್ದು ಮೆಣಸು. ನೋಡಿ ಅಲ್ಲಿ ಕಾಣುತ್ತೇನೋ ನೋಡಿ, ಜಾಯಿಕಾಯಿಗಳು ಬಿಟ್ಟಿರುವಂತದಲ್ಲೆಲ್ಲ. ಅಂದ್ರೆ ಸರ್ ಇದೆಲ್ಲಿಂದ ತಂದಿದ್ ನೀವು ಜಾಯಿಕಾಯ್ದು? ಈ ಸಾಗರ್ ನರ್ಸರಿ, ಸಾಗರಲ್ಲಿ ಶ್ರೇಯಾದ್ರಿ ನರ್ಸರಿ ಅಂತ ಹೇಳಿ. ಶ್ರೇಯಾದ್ರಿ ಅವರ ಹೆಸರು ಗಿರೀಶ್ ಅಂತ ಹೇಳಿ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನರ್ಸರಿ. ಪಿಪ್ಪರ್ ಜಾಸ್ತಿ ಇದೆ ಅವ್ರ ಹತ್ರ, ಪಿಪ್ಪರ್ ಜಾಸ್ತಿ ಅವ್ರದ್ದು. ಆದ್ರೆ ಈ ಜಾಯಿಕಾಯಿನೂ ಜಾಸ್ತಿ ಮಾಡ್ತಾರೆ. ಯಾವಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಲ್ಲಿಂದಾನು ತಂದಿದ್ದೀನಿ, ಮಿಕ್ಕಿದ್ದೀನಿ ತಂದಿದ್ದೀನಿ. ಹಾ, ಕೊಡ್ತೀನಮ್ಮ. ನಾನು ಪಬ್ಲಿಸಿಟಿ ಮಾಡಕ್ಕೆ ಇರೋದು. ಕಾರಣ ಏನಂದ್ರೆ, ನಾನು ಒಬ್ಬನೇ ಮಾಡ್ಕೋಬೇಕು, ಇನ್ನೊಬ್ಬನಿಗೆ ಹೇಳಿದ್ರೆ ಹೋಗ್ಬಿಡ್ತದೆ, ನಾನೇ ತಂದು ₹1 ಉಳಿಸ್ಯಾನ ಅನ್ನೋದು ನನಗಿಲ್ಲ. ಬಂದಿದ್ದೆಲ್ಲ ಅನ್ಸಾನ. ಸರ್ ಚಕ್ಕೆ ಹಾಕಿದೀರಾ? ಹಾಕಿದ್ದೀನಿ, ಕೆಳಗಡೆ ತೋರಿಸ್ತೀನಿ. ಅದೊಂದು 50 ಗಿಡ ತನಕ ಹಾಕಿದ್ದೀನಿ. ಇದು ಜೀವಾಮೃತ ವಿಶೇಷ. ಇದು 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 7 ದಿವಸಕ್ಕೆ ಒಂದ್ಸಲ ಕೊಡ್ತೀನಿ. ಕೊಟ್ಟ ತಕ್ಷಣ ತಿರ್ಗಾ ನೆಕ್ಸ್ಟ್ ಅವತ್ತೇ ಮತ್ತೆ ಮಿಕ್ಸ್ ಮಾಡ್ಬಿಡ್ತೀನಿ. ಇನ್ನೊಂದ್ ದಿನ ಬಿಡಲ್ಲ. ಕರೆಂಟ್ ಏನಾದ್ರೆ ಹೆಚ್ಚು ಕಡಿಮೆ ಆಗಿದ್ರೆ ಮಾತ್ರ ಒಂದಿನ ಲೇಟ್ ಆಗ್ಬೋದು, ಬಿಟ್ರೆ ಇಲ್ಲ ಅಂದ್ರೆ ಅವತ್ತೇ ಸಂಡೇ ಕರೆಂಟ್ ಯಾವ ಟೈಮಲ್ಲಿ ಇರ್ತದೋ ನೋಡ್ಕೊಂಡು ಆ ಟೈಮಲ್ಲಿ 4 ಅವರ್ ಬರ್ತದೆ ಹಗಲೊತ್ತು. 4 ಅವರಲ್ಲಿ ಎಲ್ಲ ಖಾಲಿ ಆಗ್ಬಿಡ್ತದೆ. ಎಲ್ಲದಕ್ಕೂ ಬಿಡ್ತೀನಿ. ಟೋಟಲ್ 7 ದಿವಸ ತೊಗೊಳುತ್ತೆ ಪ್ರಿಪೇರ್ ಆಗುತ್ತೆ. ಹಾ, ಈಗ 2 ದಿನ ಪ್ರಿಪೇರ್ ಆಗಕ್ಕೆ ಶುರುವಾಗೋದಕ್ಕೆ 2 ದಿನ ಬೇಕು. ಈ ಸಗಣಿ ಅಂದ್ರೆ ಎಲ್ಲ ಮಿಕ್ಸ್ ಆಗಕ್ಕೆ. ಅಲ್ಲಿಂದ ಫಾರ್ಮೆಂಟೇಶನ್ ಸ್ಟಾರ್ಟ್ ಆದ್ರೆ ಒಂದ್ 5 ದಿನ. ಇದು ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ಸಗಣಿ ಎಲ್ಲ ನಿಮ್ಗೆ ಪ್ರಿಪೇರ್ ರೆಡಿ ಆಗಿದೆ ಅಂದ್ರೆ ಎಲ್ಲ ಕೆಳಗಡೆ ಹೋಗ್ಬಿಡ್ತದೆ. ಸಗಣಿ ಕೆಳಗೆ ನೀರ್ ಮಾತ್ರ ಮೇಲ್ಗಡೆ ಬರ್ತದೆ. ನೀವು ಅದನ್ನ ನೆನ್ಪಿಟ್ಕೊಳ್ರಿ. ತಿಳಿ ಮೇಲ್ ಬಂದ್ಬಿಡುತ್ತೆ, ಸಗಣಿ ಕೆಳಗಡೆ ಹೋಗ್ಬಿಡುತ್ತೆ. ಅಂದ್ರೆ ಈಗ ಒಂದು ವಾಸನೆ ನೋಡಿ. ಇದು ಮೊನ್ನೆ ಸೋಮವಾರ ಬಿಟ್ಟಿದ್ದೀನಿ, ಕರೆಂಟ್ ಇರ್ಲಿಲ್ಲ. ಭಾನುವಾರ, ಸೋಮವಾರ ಬಿಟ್ಟಿದ್ದೀನಿ. ನೀವು ಫರ್ಮೆಂಟೇಶನ್ ಎಷ್ಟು ದಿನ ಬಿಡ್ತೀರಾ ಸರ್? 8 ದಿನ ಸರ್. 7 ದಿನ, 7ನೇ ದಿನ ಸಾಯಂಕಾಲ ಬಿಟ್ಬಿಡ್ತೀವಿ. ಪ್ರತಿದಿನ ಅಷ್ಟೇ 7 ದಿನ. ನೀವೆಲ್ಲ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಹತ್ತಿ ಮುಚ್ಚಲಿಕ್ಕೆ ತೆಗೀರಿ, ಅವರು ನೋಡ್ರಿ. ಇದು ಇಲ್ಲಿ ನಿಂತ್ಕೊಂಡಿದೀವಲ್ಲ ಸರ್, ಬಕೆಟ್ ಅಲ್ಲಿ ಇದ್ರ ಹಾಕ್ತೀನಿ. ಇಲ್ಲಿಂದ ತೆಗೆದು ಅದಕ್ಕೆ ಹಾಕ್ತೀನಿ. ಕೆಳಗಡೆ ಗಟ್ಟಿ ಇರೋದೆಲ್ಲ ಗಿಡಗಳಿಗೆ ಹಾಕ್ತೀನಿ. ಈ ಗಿಡಗಳಿಗೂ ಹೆಂಗ್ ಹಾಕ್ತೀನಿ ಅಂದ್ರೆ, ಈಗ ವೇಸ್ಟ್ ಎಲ್ಲಿ ಜಾಸ್ತಿ ಇದೋ ಅದಕ್ಕೊಂದ್ ಸ್ವಲ್ಪ ಜಾಸ್ತಿ ಹಾಕ್ತಿವಿ. ಎಲ್ಲಿ ಏನಾರ ಗಿಡ ಕಮ್ಜೋರ್ ಕಾಣ್ತದ ನಮ್ಗೆ, ಆ ಗಿಡಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ. ಈಗ ಅದು ಟ್ಯಾನಿಕ್ ಕೊಟ್ಟಂಗೆ ಅಲ್ವಾ? ಹತ್ತಿ ನೋಡಿ ಸರ್. ಯಾವ್ದು ಬೇಡ ಅಂತ ಹೇಳಲ್ಲ ನಾನು. ನನ್ನ ತೋಟಕ್ಕೆ ಬಂದ್ರೆ ನೀವೆಲ್ಲ ನೋಡ್ಕೊಂಡು ಹೋಗ್ಬೇಕು. ನಾನು ಪಬ್ಲಿಕ್ ಅಲ್ಲಿ ಹೇಳ್ತೀನಿ, ನಾನ್ ದುಡ್ಡು ತಗೋನಲ್ಲಪ್ಪ ಬನ್ನಿ ನೋಡಿ ಅಂತ. ಆದ್ರೆ ಅಂದ್ರೆ ನನ್ನ ಉದ್ದೇಶ ಏನಂದ್ರೆ, ಈ IT ನವರೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಆಗಿದ್ದಾರೆ ಮಾಡ್ಬೇಕು ಅನ್ನೋದೀಗ. IT ಆಗ್ಲಿ ಸಿಟಿನಲ್ಲಿ ಬೆಳೆಯೋರ್ಗೆಲ್ಲರಿಗೂ ಒಂಥರ ನಾವು ಅಗ್ರಿಕಲ್ಚರ್ ಮಾಡ್ಬೇಕು ಅನ್ನೋದು. ಈ ಯೂಟ್ಯೂಬ್ ಬಂದ್ಮೇಲೆ ಇನ್ನು ಫುಲ್ ಜಾಸ್ತಿ ಆಗಿದೆ. ಈ ಯೂಟ್ಯೂಬ್ಗಳಲ್ಲಿ ನಿಜಾಂಶ ಹೇಳ್ತಾ ಇಲ್ಲ. ನನಗೆ ಅದು ಬೇಜಾರು. ಈಗ ಮೊನ್ನೆ ನಮ್ಮ ಪಾಲೇಕರ್ ಅವರ ಮೀಟಿಂಗ್ ಅಲ್ಲೇ ನೋಡಿ, ಒಬ್ಬರು ನಾನ್ ತೆಂಗಿನಕಾಯಿ 420 ಬೆಳಿತೀನಿ ಅಂದ್ರು. ನಾನು ಅವ್ರ ಹೆಸರು ತೆಗಿಯೋದು ಬೇಡ, ಬೇಡ ಯಾರ ಹೆಸರು ತೆಗಿಯೋದು ಬೇಡ. ಅವರು ಒಂದು ಇದರಲ್ಲಿ ಫೇಮಸ್ ಆಗಿದ್ದಾನೆ ಮನುಷ್ಯ. ನಾನು ಯಾರನ್ನೂ ಹೆಸರು ತೆಗಿಯಲ್ಲ. 420 ತೆಂಗಿನಕಾಯಿ ಬರ್ತತಿ ಅಂದ್ರು. 1ರಲ್ಲಿ ಬರ್ಬೋದು, ಇಲ್ಲ 2ರಲ್ಲಿ ಬರ್ಬೋದು. ಹೌದು, ಸತ್ಯ ಅದು. ನಿಮ್ಗೆ ಎಲ್ಲಾ ಗಿಡ ಯಾವರೇಜ್ ಬರೋ ಸರಿಗೆ 150ರಿಂದ 250 ಮಧ್ಯದಲ್ಲೇ ಬರ್ತವೆ. ಸತ್ಯ ಅದು ಸರ್. ನಮ್ಗೆ 100 ಗಿಡ ಇದ್ರೆ 100 ಗಿಡಕ್ಕೆ ಅವರೇಜ್ ಹಾಕೋಬೇಕು. ನಾನು 1 ಗಿಡ ತೋರಿಸ್ಬಿಟ್ಟು ನಾನು ನೋಡು ಅಂದ್ರೆ ನಾನು ಏನ್ ನೋಡ್ತೀನಿ? ಅದನ್ನ ನೋಡ್ಬಿಟ್ಟು ಅಲ್ಲಗ್ ಬಿಡಬೇಡ್ರಿ. ಸತ್ಯ ಸರ್, ಅದು ನಾನು ಹೇಳೋ ಮಾತದು. ಹೌದು, ಪ್ರಾಕ್ಟಿಕಲ್ ಆಗಿ ನಾನು ಹೇಳೋದೇನಂದ್ರೆ ಗಿಡದಲ್ಲಿ ಬರ್ಬೋದು.
100 ಗಿಡ ಇದ್ದಾಗ ಒಂದು 10 ಗಿಡಕ್ಕೆ ಬರ್ಬೋದು. ಸತ್ಯ. 10 ಗಿಡದಲ್ಲಿ 60 ಕಾಯಿ ಬರ್ಬೋದು. ಹೌದೌದು, ಆ ತರನೂ ಇರ್ತದಮ್ಮ. ಅದನ್ನ ನಾವ್ ಯಾರು ಜಾಸ್ತಿನೂ ಆಗುತ್ತೆ ಕಮ್ಮಿನೂ ಆಗುತ್ತೆ. ಅದನ್ನ ಇದನ್ನೇ ನಾವು ಜಾಸ್ತಿ ಬಂದಿರೋದು ಹೇಳೋದು, ಕಮ್ಮಿ ಬಂದ. ಈಗ 1 ವರ್ಷ ಹಿಂದೆ ತೆಂಗಿನಕಾಯಿ ಬರೀ 8 ರೂಪಾಯಿ ಕೊಡ್ತಾ ಇದೀವಿ ನಾವು. ಅದು ಹೇಳೋದಿಲ್ಲ ನಾವು. ಇವತ್ತು 50 ರೂಪಾಯಿ ಅಂತ ಹೇಳ್ತಾರೆ ಸ್ಟೇಜ್ ಮೇಲೆ. ನನ್ಗೆ ಎಷ್ಟು ಕೋಪ ಬಂತಂದ್ರೆ ಬೀದಿ ಬಂದ್ಬಿಟ್ಟಿತ್ತು. ಹೊರಗಡೆ ಹೋಗ್ಬಿಟ್ಟಿದ್ದೆ ನಾನು, ಅಲ್ಲಿ ನಿಂತಿಲ್ಲ. ನಾನು ಮೊದಲು ಬಾಳೆ ಬಗ್ಗೆ ಹೇಳಿದ್ರು, 53 ಕಿಲೋ ನಾನು ಯಾಳಕ್ಕೆ ಬಾಳೆ ತೆಗೆದೆ ಅಂತ ನಾನು ಹೇಳಿದೆ. ಅಲ್ಲೇ 4 ಜನ ನಾನು ಸುತ್ತಿ ಇರೋರ್ ಮುಂದೆ ಹೇಳಿದೆ. ನನಗೆ ಆಶ್ಚರ್ಯ ಆಯ್ತು ಸರ್. 53 ಕಿಲೋ ಕರ್ನಾಟಕದಲ್ಲಿ ಯಾರೇ ಒಬ್ಬ ರೈತ ಯಾವಕ್ಕಿ ಬೇಳೆ ಬೆಳೆದ್ರೆ ಅವನ್ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಇಲ್ಲಿಂದ ಅವನ ಮನೆ ತನಕ ಹುಡ್ಕೊಂಡು ಹೋಗ್ತೀನಿ. ನಾವು 25-26 ತನಕ ಕೇಳಿದೀವಿ. ಭಾರಿ ಸುಳ್ಳು ಸರ್ ಅದು. 51 ನನಗೆ 50 ಕಿಲೋ ಬರ್ತವೆ. G9 ನಿಮ್ಗೆ ಬರ್ತವೆ. ಅವು 70 ಕಿಲೋ 90 ಕಿಲೋ ತೆಗೆದವ್ರು ಅವು ಬರ್ತವೆ ಸರ್. ಅವು ಒಪ್ಕೊಳ್ಳೋಣ. ನಾವೊಬ್ಬ ರೈತರಾಗಿ ಹೌದು ಸತ್ಯ, ಇನ್ನೊಬ್ಬನಿಗೆ ಸುಳ್ಳು ಹೇಳಬಾರ್ದು. ನನ್ನ ಅಭಿಪ್ರಾಯ ನಿಜ 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 ಸರ್. 18 kg ಮೇಲೆ ಬರೋದೇ ಡೌಟ್. ಇಲ್ಲ 25 ಕಿಲೋ ತನಕ ಬರ್ತಾವಮ್ಮ. ಅವರೇಜ್ ಬರಲ್ಲ. ಅವರೇಜ್ ಬರಲ್ಲ. ಏನೋ ಒಂದು 25 ಕಿಲೋ ತನಕ ಬರ್ತಾರೆ. ಸರ್ ನಾನೇ ಈಗ 3 ವರ್ಷದಿಂದ 23 kg ತನಕ ಬೆಳೆದಿದ್ದೀನಿ. ಈ ನನ್ನ ತೋಟದಲ್ಲಿ ಒಂದೊಂದು 24 ಕಿಲೋನು ತೆಗೆದಿದ್ದೀನಿ. ಅವರೇಜ್ ಬರೋದು 12 ಅವರೇಜ್ ಯಾವರೇಜ್ ಲೆಕ್ಕ ಹಾಕೊಂಡು ನಾವು ಮನುಷ್ಯರಿಗೆ ಹೇಳ್ಬೇಕೆ ಬಿಟ್ರೆ, ಯಾವರೇಜ್ ಅಲ್ಲಿ ಇಷ್ಟು ಬರ್ತದಪ್ಪ, ನೀವ್ ಇಷ್ಟು ಗಿಡ ಹಾಕಂತೀರಾ, ನಿಮ್ಗೆ ಇಷ್ಟು ಬರ್ತದೆ, ಹೈಯೆಸ್ಟ್ ಇಷ್ಟು ಬರ್ತದೆ, ಕಮ್ಮಿ ಇಷ್ಟು ಬರ್ತದೆ ಅಂತ ಹೇಳೋಣ. ಹಂಗೆ ಹಂಗೆ ಇದನ್ನ ಇದ್ರಲ್ಲಿ ಯಾವ್ದಾರ ನಿಜ ಇದೆಯಾ ಹೇಳ್ರಿ? 53 ಕಿಲೋ ನಿಜಾನ? ಅವತ್ ನನಗೆ ಆಶ್ಚರ್ಯ ಆಗ್ಬಿಡ್ತು. ಇಲ್ಲ 420 ಯಾವರೇಜ್ ಬರೋದು ನಿಜಾನ? ಅದೇ ತರ ಇನ್ನೊಬ್ಬರನ್ನ ಕನ್ಫ್ಯೂಸ್ ಮಾಡಿ ಮೋಸ ಮಾಡೋದು ಬೇಡ ನಾವು. ಅದು ಮಾಡಬಾರ್ದು ಸರ್. ಅಲ್ಲ ನಾನು ಯಾರೋ ನನ್ಗೆ ಗೊತ್ತೇ ಇಲ್ಲ. ನಾನು ನೋಡಿರೋದು ಅದೇ ಫಂಕ್ಷನ್ ಅಲ್ಲಿ, ಯೂಟ್ಯೂಬ್ ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀವಿ ಬಿಟ್ರೆ. ಹೌದೌದು, ಅದಕ್ಕೆ ನಾನು ಯೂಟ್ಯೂಬ್ ಗಳಲ್ಲಿ ನೋಡಿ ವ್ಯವಸಾಯ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಸತ್ಯ ಹೇಳುವಂತವ್ರು ನಿಜ ಹೇಳ್ಬೇಕು. ನನ್ಗೆ ದುಡ್ಡೆಲ್ಲ ಬೇಕಾಗಿರೋದು. ನನ್ನ ನೋಡಿ ನೀವು ವ್ಯವಸಾಯಕ್ಕೆ ಬರ್ತಾ ಇದ್ರು ಅಂದ್ರೆ ಅಲ್ಲಿ ನೋಡ್ಬೇಕು ಪ್ರಾಕ್ಟಿಕಲ್ ಆಗಿ. ನೀವು ನೋಡ್ರಿ, ಆ ಮನುಷ್ಯನ್ ನೋಡಿ ನಾನು ವ್ಯವಸಾಯ ಮಾಡಿದೀನಿ, ನನಗೆ ಲಾಸ್ ಆಗ್ಲಿಲ್ಲ, ಕನಸು ಅಸವಾರ ಬಂತು ಅನ್ಕೋಬೇಕು. ಸತ್ಯ ಸತ್ಯ. ಅದು ಅವ್ನ ಮನೆ ಹಾಳಾಗೋಗ ನಾನು ಹಾಳಾಗ್ಬಿಟ್ಟಿದೀನಿ ಅಂತಂದ್ರೆ ಅವ್ನ ನೆಚ್ಕೊಂಡು ನಾನು ಹಾಳಾಗಿದ್ದೀನಿ ಅನ್ನೋ ಮಾತು ಬರಬಾರ್ದು. ಸತ್ಯ ಅದು ಸರ್. ₹1,000 ರೂಪಾಯಿ ಸಂಪಾದನೆ ಮಾಡೋದು ಬೇಕಾಗಿಲ್ಲ. ನಾವು ತಿನ್ನೋದು ಇಷ್ಟೇ ಅನ್ನ, ಎಷ್ಟಿದ್ರೇನು. ಯಾವನೋ ತೊಡಕ್ ಹೋಯ್ಕೊಂಡ ಅಂತ ಹೇಳ್ಬಿಟ್ಟು ನಾವು ಕತ್ಕೋಯ್ಕಂತ ಇದೀವಿ. ಕಾರಣ ಏನಂದ್ರೆ ಅವ್ರು ಯಾರೋ ಜೋರಾಗಿರೋರು ಎಷ್ಟೋ ಫಂಕ್ಷನ್ ಮಾಡ್ತಾರ ಜೋರಾಗಿ, ಅದನ್ನ ನೋಡ್ಬಿಟ್ಟು ನಾವು ಹೊಲ ಮಾರಿ ಮಾಡ್ತಾ ಇದ್ವಿ. ಅಂದ್ರೆ ನನ್ನ ಭಾವನೆ ಏನಂದ್ರೆ ಹಾಳಾಗೋದು ಬೇಡ ಅನ್ನೋ ಉದ್ದೇಶ. ಹೌದೌದು ಸರ್. ಅದು ಬಿಟ್ರೆ ಪಾಪ ನಾವು ಇನ್ನೊಬ್ರು ಮಾಡಿರೋದಕ್ಕೆ ನಮ್ಗೇನು ಹೊಟ್ಟೆ ಉರಿ ಇಲ್ಲ. ಯಾಕೆಂದ್ರೆ ರೈತನಿಗೆ ಮೊದ್ಲೇ ಲಾಸು. ನಾವು ಕೆಮಿಕಲ್ ಹಾಕಿ ಅವರು ಕೆಮಿಕಲ್ ಹಾಕಿದ್ರೆ ಬರ್ತಾ ಅದು ಬೆಳೆಸ್ಕೊಂಡು ಹೋಗ್ಬೇಕು ಕೆಮಿಕಲ್ನ. ಹೌದೌದು. ಈ ಆರ್ಗಾನಿಕ್ ಏನಂದ್ರೆ ಬರ್ತಾ ನೀವು ಕಮ್ಮಿನೂ ಮಾಡ್ಕೋಬಹುದು, ಜಾಸ್ತಿ ಹಾಕಿದ್ರೇನು ಲಾಸ್ ಇಲ್ಲ. ಅದು ಜಾಸ್ತಿ ಹಾಕಿದ್ರೇನು ಸುಟ್ಟೋಗ್ತದೆ. ಹೌದೌದು, ಅದು ಕೆಮಿಕಲ್ ಅಲ್ಲಿ. ಹೌದೌದು ಸರ್. ಇದ್ರಲ್ಲ ಆ ಎಫೆಕ್ಟ್ ಇಲ್ಲ. ನೀವು ನೋಡ್ತಾ ಇದ್ರೆ ನೋಡಿ, ನೋಡಿ ಹೆಂಗ್ ಬರ್ತದ. ಇನ್ನೊಂದ್ 2 ಗಂಟೆ ಬಿಟ್ಟು ಬಂದ್ರೆ ಮತ್ತೆ ಸಗಣಿ ಎಲ್ಲ ಸೇರ್ಕಂತದ್. ಹೌದೌದು. ಇವು ಪ್ರಾಕ್ಟಿಕಲ್ ನಿಮ್ ಕಣ್ಣು ಎದುರುಗಡೆ ಇದೆ. ಈ ತರ ನೀವು ಕರೆಕ್ಟ್ ಆಗಿ ನೀವು ತೋರ್ಸೋದೇನಂದ್ರೆ, ನೀವು ಹೇಳೋದ್ರಲ್ಲಿ ನೋಡ್ರಿ ಇನ್ನೂ ಜಾಸ್ತಿ ಜನ ಬನ್ರಿ ಮಾಡೋಣ ಅಂತ ಹೇಳಿ ಅದಕ್ಕೆ ನಾನು ಒಪ್ಕೊಂತೀನಿ. ಹೌದೌದು. ಈ ತರ ಸುಳ್ಳು ಹೇಳ್ಬಾರ್ದು. ಆ ವ್ಯಕ್ತಿಗತವಾಗಿ ನನಗೆ ಆ ಯಾರೋ ನನ್ಗೆ ಗೊತ್ತೇ ಇಲ್ಲ. ಸರಿ, ನಿಜ ನಿಜ ಸರ್. ನಮ್ಗೇನಿದೆ ಪಾಪ ಅವರಲ್ಲಿ ಏಜ್ ಮೇಲೆ ಮಾತ್ರ ನಾನು ಹೇಳದ್ ನಿಜ. ನೀವ್ ಹೇಳ್ತಾರೆ, ನಾನು ಕೇಳಿಸ್ಕೊ. ಅದು ಬಿಟ್ಟು ಬೇರೆ ಉದ್ದೇಶದಲ್ಲಿ ನಾನು ಯಾರಿಗೂ ಏನು ಕಾಮೆಂಟ್ ಮಾಡಲ್ಲ. ಅವ್ರವ್ರ ನೇಚರ್ ಅವ್ರು ಹೇಳ್ಕೊಂತಾರೆ, ಅವ್ರವ್ರು ಬೆಳೆದಿರೋ ಪದ್ಧತಿಗಳು ಅವ್ರು ಹೇಳ್ಕೊಂತಾರೆ ಅನ್ನೋದು ನನ್ನ ಅಭಿಪ್ರಾಯ ಇರ್ತದೆ. ರೈತರಲ್ಲಿ ಯಾವತ್ತೂ ಈಗ ತೆಂಗಿನ ಗಿಡ ಇದು ಇಷ್ಟು ದಪ್ಪ ಇದೆ, ಎಲ್ಲಾ ಗಿಡ ಇದೇ ದಪ್ಪ ಇರ್ತಾವ? ಇಲ್ಲ, ಆ ಗಿಡ ನೋಡಿ ಸಣ್ಣ ಇದೆ. ಹೌದು, ಸತ್ಯ ಸತ್ಯ. ನೋಡಿ ನೋಡಿ ನಾನು ಹಾಕಿದ್ದೀನಿ ನೋಡ್ರಿ ಅಂತ ನಾನು ಇದೊಂದೇ ತೋರಿಸಿದ್ರೆ ಉಪಯೋಗ ಏನಿದೆ? ಇದು ಬುಡ ನೋಡಿ ಎಷ್ಟು ದಪ್ಪ ಇದೆ. ಇದು ಇಲ್ಲಮ್ಮ, ನಾನು ಏನೂ ಕೊಡಲ್ಲ. ಇವತ್ತಿನ ತನಕ ಏನು ಕೊಟ್ಟಿಲ್ಲ. ಪೆಸ್ಟಿಸೈಡ್ ಅಸಲ್ ಯೂಸ್ ಮಾಡೋದಿಲ್ಲಮ್ಮ. ನಾನು ಸ್ಪ್ರೇನೇ ಮಾಡಿಲ್ಲ ಎಲ್ಲಿನು. ಇವತ್ತಿನ ತನಕ ಸ್ಪ್ರೇ ಮಾಡೇ ಇಲ್ಲ ನಾನು. ಪಂಪು ತೋರಿಸ್ತೀನಿ ನಿಮ್ಗೆ. ಭತ್ತಕ್ಕೆ ಮಾತ್ರ ಮಾಡ್ತೀವಿ. ಭತ್ತಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಈ ತರ ಸ್ಪ್ರಿಂಕ್ಲರ್ ಅಲ್ಲಿ ಇದರಲ್ಲಿ ಕೊಡಲ್ವಲ್ಲ, ಇದು ನಾವು ಜೀವಾಮೃತ ಎಲ್ಲ ಎಸೆದು ಬಿಡ್ತೀವಿ. ಒಂದ್ 2-3 ಸತಿ 2-3 ಐಟಮ್ ಸ್ಪ್ರೇ ಮಾಡ್ತೀವಿ.
ಅಲ್ಲಿ ಅಲ್ಲಿ ಭತ್ತದ ಜಾತ್ರೆಗೆ ಹೋಗೋದಾಗ ಹೇಳ್ತೀನಿ. ಓ, ಭತ್ತಕ್ಕೂ ನೀವು ಜೀವಾಮೃತನೇ ಹಾಕ್ತೀರಾ ಹಾ, ಸರ್? ಜೀವಾಮೃತನೇ 3 ಸತಿ ಕೊಡ್ತೀನಿ. ಓ, ಇಲ್ಲಿ ಯಾವ್ದೇ ತರ ಬೆಳೆಗಳ ಕಾಟ ಆ ತರ ಏನು ಸರ್ ಮಿಲ್ಲಿ ಬಗ್ಗೆ ಅನ್ನೋದು ಮಾತ್ರ ಕಾಣ್ತತೆ.